ಎಲ್ಲರಿಗೂ ನಮಸ್ಕಾರ. ನಾನು ರೇಷ್ಮಾ. ಸಾತೇಸ್ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಬಹಳ ಸುಲಭವಾಗಿ ಒಂದು ಎಗ್ ಕ್ಯಾಬೇಜ್ ಮಸಾಲ ಬುರ್ಜಿ ಮಾಡ್ತಾಯಿದ್ದೀನಿ. ಬಹಳ ಟೇಸ್ಟಿಯಾಗಿರುತ್ತೆ. ಚಪಾತಿ ಜೊತೆಗೆ ಬ್ರೆಡ್ ಜೊತೆಗೆ ತಿನ್ನೋದಕ್ಕೆ. ಬನ್ನಿ ಹೇಗೆ ಮಾಡೋಣ ಅಂತ. ಮೊದಲು ಬಾಣಲಿಗೆ 2 ಟೇಬಲ್ ಸ್ಪೂನ್ ಎಣ್ಣೆ, 1 ಚಮಚ ಜೀರಿಗೆ, 1 ಚಮಚ ಸಾಸಿವೆ ಮತ್ತು 2ರಿಂದ 3 ಒಣಮೆಣಸಿನ್ಕಾಯಿ ಮುರಿದು ಹಾಕ್ಕೊಂಡಿದ್ದೀನಿ. ಅದನ್ನೆಲ್ಲ ಎಣ್ಣೆಯಲ್ಲಿ 1-2 ನಿಮಿಷ ಹುರ್ಕೊಳ್ಳೋಣ. ನಂತರ ಕರ್ಬೇವಿನ ಸೊಪ್ಪು, 3ರಿಂದ 4 ಹಸಿಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದನ್ನು ಕೂಡ ನಾವು ಎಣ್ಣೆಯಲ್ಲಿ ಹುರ್ಕೊಳ್ಳೋಣ, ಸ್ವಲ್ಪ ಹಸಿ ವಾಸನೆ ಹೋಗೋದಕ್ಕೆ. ಇದಕ್ಕೆ 2 ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಹುರ್ಕೊಂಡ್ರೆ ಸಾಕು. ಜಾಸ್ತಿ ಹುರಿಬೇಕಂತೇನಿಲ್ಲ, ಸ್ವಲ್ಪ ಟ್ರಾನ್ಸ್ಲೂಸೆಂಟ್ ಆದರೆ ಸಾಕು. ಇದಕ್ಕೆ 1 ಚಮಚ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೋಣ. ಇದು ಕೂಡ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಳ್ಬೇಕು. 1-2 ನಿಮಿಷ ಹುರ್ಕೊಂಡ್ರೆ ಸಾಕು. ಇವಾಗ ಇದಕ್ಕೆ 1/4 ಚಮಚ ಅರಿಶಿನದ ಪುಡಿ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ನಮಗೆ ಎಲೆಕೋಸಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡ್ರೆ ಸಾಕು. ಇದನ್ನು ಈ ಥರ ಬಾಡಿಸ್ಕೊಂಡು, ನಾನು ಇವಾಗ ಎಲೆಕೋಸನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಒಂದು 200ರಿಂದ 300 ಗ್ರಾಮ್ ಅಷ್ಟು ಎಲೆಕೋಸನ್ನು ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಈ ಥರ ಮಿಕ್ಸ್ ಮಾಡಿಕೊಂಡು ಸ್ವಲ್ಪನೂ ನೀರು ಹಾಕ್ತಿರಂಗೆ ಮುಚ್ಚಿಟ್ಟು ಒಂದು 8ರಿಂದ 10 ನಿಮಿಷ ಕಮ್ಮಿ ಉರಿಯಲ್ಲಿ ಮುಚ್ಚಿಡಬೇಕು. ಇದು ಆ ಕಮ್ಮಿ ಉರಿಯಲ್ಲಿ ಚೆನ್ನಾಗಿ ಬೇಯುತ್ತೆ ನೋಡಿ. ಇವಾಗ 90% ಅಷ್ಟು ಬೆಂದಿದೆ. ಈ ಸ್ಟೇಜಲ್ಲಿ ಇರಬೇಕಂದಾಗ ನಾವು ಇದಕ್ಕೆ ಸ್ವಲ್ಪ ಮಸಾಲೆ ಪೌಡ್ರ್ಗಳನ್ನ ಹಾಕೋಣ. 1 ಚಮಚ ಧನಿಯಾ ಪೌಡ್ರು, 1 ಚಮಚ ನಾನು ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಕಲರ್ಗೋಸ್ಕರ ಹಾಕ್ಕೊಂಡಿದ್ದೀನಿ. ಯಾಕಂದರೆ ಇಲ್ಲಿ ನಾವು ಆಲ್ರೆಡಿ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀವಿ, ಕಲರ್ಗೋಸ್ಕರ ಹಾಕಿದ್ದೀನಿ. 4ರಿಂದ 5 ಮೊಟ್ಟೆ ಹಾಕ್ಕೊಬೋದು. ನಾನಿಲ್ಲಿ 4 ಮೊಟ್ಟೆ ಹಾಕ್ತಾಯಿದ್ದೀನಿ. ಇದು ಚಪಾತಿ ಜೊತೆಗೆ ಬ್ರೆಡ್ ಜೊತೆಗೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ಎಲೆಕೋಸು ತಿಂದಿರೋರ್ಗಂತೂ ಈ ಥರ ಮಾಡಿಕೊಟ್ರೆ ಅವ್ರಿಗೆ ಗೊತ್ತೇ ಆಗೋದಿಲ್ಲ ಎಲೆಕೋಸು ಅಂದ್ಬಿಟ್ಟು. ಈ ಥರ ಅವ್ರಿಗೆ ಸುಮ್ಮನೆ ಎಗ್ ಮಸಾಲ ಬುರ್ಜಿ ಅಂತ ಟಿಫನ್ಗೆ ಹಾಕ್ಕೊಡ್ಬೋದು. ಬೆಳಗ್ಗೆ ನಾಷ್ಟಕ್ಕೆ ಸುಲಭವಾಗಿ ಒಂದು 5ರಿಂದ 10 ನಿಮಿಷ ಮಾಡ್ಬೋದು ನೋಡಿ. ಇವಾಗ 1-2 ನಿಮಿಷ ಆ ಥರ ಬಿಟ್ಟರೆ ಸ್ವಲ್ಪ ಈ ಥರ ಚಂಕ್ಸ್ ಥರ ಸಿಗುತ್ತೆ. ದಪ್ಪವಾಗಿ ನಾವು ಮಿಕ್ಸ್ ಮಾಡಿಕೊಂಡು ಕೊನೆಯದಾಗಿ 1/4 ಚಮಚ ಗರಂ ಮಸಾಲ ಪೌಡ್ರು, ಕೊತ್ತಂಬರಿ ಹಾಕಿ ಸರ್ವ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಖಂಡಿತ ಟ್ರೈ ಮಾಡಿ ಮತ್ತು ಹೇಳಿ ಹೇಗಿತ್ತು ಅಂತ. ನಿಮಗಿಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಒಂದು ಹೊಸ ರುಚಿಯೊಂದಿಗೆ. ಅಲ್ಲಿಯವರೆಗೂ ಧನ್ಯವಾದಗಳು.